ಸೂಕ್ಷ್ಮ ಶಿಲಾಯುಗದ ಅವಶೇಷಗಳು ಅಂತ ಹೇಳಿ ಅಂದಾಜಿಸಲಾಗ್ತಾ ಇರುವಂತದ್ದು. ಮಾನವನ ಪಳೆಯುಳಿಕೆ ಅಂತ ಅಧಿಕಾರಿಗಳು ಅಂದಾಜಿಸಿದ್ದಾರೆ. ಕ್ಷಣ ಕ್ಷಣವೂ ಅಚ್ಚರಿ ಮೂಡಿಸ್ತಾ ಇದೆ. ಅಮೆರಿಕಾದ ನಮಿತಾ ಎಸ್ ಸುಗಂಧಿ ಎಕ್ಸ್ಕ್ಲೂಸಿವ್ ಆಗಿ ಬಗ್ಗೆ ಮಾಹಿತಿಗಳನ್ನು ತಿಳಿಸಿದ್ದಾರೆ. ವಾರದ ಹಿಂದೆ ನಡೆದಂತಹ ಉತ್ಖನನ ಇದು. 2 ಅಸ್ಥಿಪಂಜರಗಳು ಪತ್ತೆಯಾದದ್ದನ್ನು ಗಮನಿಸ್ತಾ ಇದ್ದೀವಿ. ಈ ಜಾಗದಲ್ಲಿ ಹಲವು ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇತ್ತು. ಈ ಹಿಂದೆಯೂ ಕೂಡ ಹಲವು ಬಾರಿ ನಡೆಸಿದಂತಹ ಸಂದರ್ಭದಲ್ಲಿ ವಿಶೇಷ ವಿಚಾರಗಳು ಬೆಳಕಿಗೆ ಬಂದಿದ್ದವು. ಈಗ ಮಾನವನ ಪಳೆಯುಳಿಕೆ ಸಿಕ್ಕಿರುವಂಥದ್ದು ಸುಮಾರು 3,500 BC ಅಂತಂದ್ರೆ 5,000 ವರ್ಷದ ಹಿಂದಿನ ಮಾನವ ಅಸ್ಥಿಪಂಜರ ಅಂತ ಹೇಳಿ ಮೇಲ್ನೋಟಕ್ಕೆ ಅಂದಾಜಿಸಲಾಗ್ತಾ ಇರುವಂಥದ್ದು. 5.5 ಅಡಿ ಉದ್ದದ 2 ಮಾನವನ ಅಸ್ಥಿಪಂಜರ ಅಕ್ಕಪಕ್ಕದಲ್ಲಿ ಪತ್ತೆಯಾಗಿದೆ. ಜೊತೆಗೆ ಮಾನವನ ದೇಹದ ಮೇಲೆ ಕಲ್ಲಿಟ್ಟು ಶವ ಸಂಸ್ಕಾರ ಮಾಡಿರುವಂಥದ್ದು, ಮಡಿಕೆ ಚೂರುಗಳ ಪತ್ತೆಯಾಗಿದೆ. Archaeological studies we have done have shown that people have lived at Tekalakota for at least 5,000 years. So earlier the site was known because of the Nagaraja Rao's work. In 1960s he had discovered this site and done this work, excavation on the tops of the hill. And there we had found the Neolithic habitations, burials, but he had also reported at the base of the hill some remains are there. But he had not studied that because focus was on the hills and on this Neolithic period. So ಬಳ್ಳಾರಿ ಅಸ್ಥಿಪಂಜರ ಪತ್ತೆಯಾದಂತಹ ಸ್ಥಳದಲ್ಲಿ ಮಡಿಕೆಗಳು ಪತ್ತೆಯಾಗಿದೆ. 3 ದೊಡ್ಡ ಮಡಿಕೆಗಳು ಪತ್ತೆಯಾಗಿದ್ದು, ನಮಿತಾ ಎಸ್ ಸುಗಂಧಿ ನೇತೃತ್ವದ ತಂಡ ನಡೆಸಿದಂತಹ ಉತ್ಖನನ, ಶವ ಸಂಸ್ಕಾರ ಮಾಡಿ ತಿಂಗಳುಗಳ ಬಳಿಕ ಮೂಳೆ ಸಂಗ್ರಹ ಮಾಡಿದ್ದಾರೆ. ಆ ಮೂಳೆಗಳನ್ನ ಮಡಿಕೆಗಳಲ್ಲಿ ಸಂಗ್ರಹಿಸಿಡುವಂತಹ ಪದ್ಧತಿ ಇತ್ತು. ಅಂದ್ರೆ ಆಗಿನ ಕಾಲದ ಪದ್ಧತಿಗಳನ್ನ ಕೂಡ ಈಗ ನಮ್ಮೆದುರಿಗೆ ತೆರೆದಿಡ್ತಾ ಇದೆ. ಪುರಾತನ ಕಾಲದ ಕಥೆಯನ್ನು ಹೇಳ್ತಾ ಇವೆ ಈ ಅವಶೇಷಗಳು. ನಮ್ಮ ಪ್ರತಿನಿಧಿ ವಿನಾಯಕ್ ಈ ಮಡಿಕೆಗಳು ಪತ್ತೆಯಾದಂತಹ ಜಾಗದಿಂದ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಾಗೈತಿಹಾಸಿಕ ಕಾಲದ ಹಲವು ಮಡಿಕೆಗಳು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಗೌಡ್ರ ಮೂಲೆಯಲ್ಲಿ ಪತ್ತೆಯಾಗಿರುವಂಥದ್ದು. ಈಗ ಆ ಮಡಿಕೆಗಳು ಪತ್ತೆಯಾಗಿರ್ತಕ್ಕಂತಹ ಸ್ಥಳದಲ್ಲಿದ್ದೀನಿ. ತಾವು ಗಮನಿಸ್ತಾ ಇರ್ಬೋದು, ಬಹಳ ದೊಡ್ಡದಾಗಿರ್ತಕ್ಕಂತಹ ಮಡಿಕೆಗಳಿವು. ಸರಿಸುಮಾರು 5 ರಿಂದ 6 ಫೀಟು ಅಂದರೆ 3 ರಿಂದ 4 ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ರೀತಿ ಅಳತೆಯ ಪ್ರಕಾರವಾಗಿ ಮಡಿಕೆಗಳನ್ನು ಆ ಕಾಲದಲ್ಲಿ ಮಾನವರು ಇದನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಕುರುಹುಗಳು ಪತ್ತೆಯಾಗಿರುವಂಥದ್ದು. ಈಗ ತೆಕ್ಕಲಕೋಟೆ ಗೌಡ್ರ ಮೂಲೆ ಗುಡ್ಡ ಇದು. ಈ ಗುಡ್ಡದಲ್ಲಿ 2 ಆಸ್ತಿ ಪಂಜರಗಳು ಪತ್ತೆಯಾಗಿದ್ದು, ಅದೇ ಪ್ರಕಾರವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಅಂದರೆ 3 ತಂಡಗಳಾಗಿ ಉತ್ಖನನ ಕಾರ್ಯವನ್ನು ಸುಗಂಧಿ ಅವರ ಟೀಮ್ ಮಾಡ್ತಾ ಇರುವಂಥದ್ದು. ಅಂದರೆ ಅವರು ಸಂಶೋಧಕರು ಅಮೇರಿಕಾದಿಂದನೇ ಬಂದಿರತಕ್ಕಂಥದ್ದು. ನಾ ಈಗ ಸ್ಥಳೀಯರನ್ನು ಮಾತಾಡ್ತೀನಿ. ಅಂದರೆ ಅವರು ಇತಿಹಾಸದ ಬಗ್ಗೆ ಆಸಕ್ತಿಯನ್ನು ಹೊಂದಿದಂಥವ್ರು ಸ್ಥಳೀಯರಾಗಿದ್ದಾರೆ. ಸರ್, ಈಗ ಇಂಥ ದೊಡ್ಡದಾಗಿರ್ತಕ್ಕಂತಹ ಮಡಿಕೆಗಳನ್ನು ನೋಡಿದಾಗ ನನ್ನ ಹೆಸರು ಮಂಜುನಾಥ್ ದೊಡ್ಡಮನಿ, ನನ್ನ ಜೊತೆ ಹರನಾಯಕರಿದ್ದಾರೆ. ನಾವು ಹಿರೇಬೆನ್ಕಲ್ ಮೆಗಾಲಿಥಿಕ್ ಸೈಟ್ ಅಲ್ಲಿಂದ ಬಂದಿರೋದು, ಈ ಆಸಕ್ತಿಯಿಂದ ನೋಡೋಕೆ ಬಂದಿರೋದು. ಇಲ್ಲಿ ಅಬ್ಸರ್ವ್ ಮಾಡಿದ ಪ್ರಕಾರ ನಾವು ಮಡಿಕೆ ಚೂರುಗಳೆಲ್ಲ ಬರ್ಬೇಕಾದ್ರೆ ಅಬ್ಸರ್ವ್ ಮಾಡ್ಬೇಕಾದ್ರೆ ದಪ್ಪಿದ್ದಾವೆ. ಅದರ ಅರ್ಥ ಅಂದ್ರೆ ಒಂದು 3 ಫೀಟು 3.5 ಫೀಟ್ಗಿಂತ ಹೆಚ್ಚು ದೊಡ್ಡ ಇರೋಂಥ ಮಡಿಕೆಗಳು ಅನ್ಬರಿಯಲ್ಸ್ ಅಂತಂತಾರೆ. ಈಗ ನೀವು ಅಲ್ಲಿ ನೋಡಿರೋ ಪ್ರಕಾರ ದೊಡ್ಡ ದೊಡ್ಡ ಮಡಿಕೆಯೊಳಗಡೆ ಮಾನವನ ಅಸ್ಥಿಪಂಜರದ ಬೋನ್ಗಳು ಎಲ್ಲನೂ ಅದರಲ್ಲಿ ಇಟ್ಬಿಟ್ಟು ಚಿಕ್ಕ ಚಿಕ್ಕ ಮಡಿಕೆಯಲ್ಲಿ ಇದಕ್ಕೆ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಥ ಬೂದಿ ಸಂಸ್ಕಾರ ಮಾಡಿದ್ದೆಲ್ಲನೂ ಅದರಲ್ಲಿರುತ್ತೆ. ನೀವು ನೋಡ್ಬೋದು, ಅಲ್ಲೊಂದಿದೆ. ಇವು ನಮ್ಮ ಹಿರೇಬೆನ್ಕಲ್ಲಲ್ಲೂ ಇದೇ ಥರ ಅನ್ಬರಿಯಲ್ ಸೈಟು ಇದ್ದಾವೆ. ಮುಖ್ಯವಾಗಿ ನಮ್ಮಲ್ಲಿ ಫೇಮಸ್ ಏನಂದರೆ ಇದು ಡಾಲ್ಮೆನ್ಸ್. 1,500ಕ್ಕಿಂತ ಹೆಚ್ಚು 8 ವೆರೈಟಿ ಶಿಲಾ ಸಮಾಧಿಗಳಿದ್ದಾವೆ. ಮತ್ತು ಸಾಕಷ್ಟು ಕೇವ್ಗಳಿದ್ದಾವೆ, ಕೇವ್ ಶೆಲ್ಟರ್ಸ್ ಇದ್ದಾವೆ, ರಾಕ್ ಶೆಲ್ಟರ್ಸ್ ಇದ್ದಾವೆ. ಸುಮಾರು ಒಂದು 18 ಕಡೆ ಕೇವ್ ಪೇಂಟಿಂಗ್ಸ್ ಇದ್ದಾವೆ. ಅದೇ ಆಸಕ್ತಿಯಿಂದ ನಾವು ಇಲ್ಲಿ ನೋಡೋಣ ಅಂತ ಬಂದಿದ್ವಿ. ನಮ್ಮ ಜೊತೆಗೆ ಹರನಾಯಕರು ಇದ್ದಾರೆ. ಅಂದರೆ ಅಸ್ಥಿ ಪಂಜರದ ಮೇಲೆ ಅಂದರೆ ಮೃತದೇಹದ ಮೇಲೆ ಕಲ್ಲನ್ನಿಟ್ಟು ಶವ ಸಂಸ್ಕಾರ ಮಾಡಿರುವಂಥದ್ದು. ಇಲ್ಲಿ ಮಡಿಕೆಗಳನ್ನು ಕಾಣ್ತಾ ಇದ್ದಾರೆ. ಸದ್ಯಕ್ಕೆ ಗೊತ್ತಿರುವಂಥ ಮಾಹಿತಿ ಏನಿಲ್ಲ ಸರ್. ಈಗ ಅದು ನಾವಲ್ಲಿ ಪ್ರಾಥಮಿಕ ಅಂತ ಮನುಷ್ಯ ಸತ್ತರ ನಂತರ ಅವನನ್ನು ಉಳುವ ಪದ್ಧತಿ. ಆ ಉಳಿದ ನಂತರ ಒಂದು 6 ತಿಂಗಳು 1 ವರ್ಷ ಆದಮೇಲೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಸ್ಥಿ ಅಂದರೆ ಮಾಂಸ ಎಲ್ಲ ಹೋದ್ಮೇಲೆ ಬರೀ ಮೂಳೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಇನ್ನಿತರ ಆಭರಣಗಳು ಇದ್ದರೂ ಕೂಡ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮಡಿಕೆಯಲ್ಲಿ ಇಟ್ಟು ತೊಗೊಂಡು ಬಂದು ಇಲ್ಲಿ ಸಮಾಧಿ ಮಾಡೋವಂಥ. ಅಂದರೆ ಇಲ್ಲಿ ಮತ್ತೆ ಪೂಜಾ ಪದ್ಧತಿ ಪರಿವರ್ತನೆ ಇತ್ತು ಅಂತ. ಈಗ ಅದನ್ನು ಆರಾಧನೆ ಮಾಡ್ತಾಯಿದ್ರು. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ನಮಗೆ ಹಿರೇಬೆಣಕಲ್ ಮೆಗಾಲಿಥಿಕ್ ಸೈಟ್. ನಿಜಕ್ಕೂ ಅಂದರೆ ಭಾಳಷ್ಟು ವಿಸ್ಮಯ ಅನಿಸ್ತಾ ಇದೆ. ಈ ಪದ್ಧತಿ ನಮ್ಮ ಭಾಗದಲ್ಲಿ ಈಗ ನಾವು
ಹಿರೇಬೆಣಕಲ್, ಈ ತೆಕ್ಕಲಕೋಟೆ, ಈಗ ಬಳ್ಳಾರಿ, ನಾವು ಸಂಗನಕಲ್ ಅಂತ ಇರ್ತೀವಲ್ಲ, ಇದೆಲ್ಲದೂ ಕೂಡ ಆದಿಮಾನವನ ಜೀವನದ ಕ್ರಮವನ್ನು ತಿಳಿಸ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ಇದ್ದಂತೆ. ಇದನ್ನ ನೋಡಿದ್ಮೇಲೆ ನಮಗೆ ಪ್ರಾಥಮಿಕ ಫಸ್ಟಿಗೆ ನೋಡಿ ಭಾಳ ಖುಷಿ ಆಯಿತು. ಇದಿಷ್ಟು ಇಲ್ಲಿ ಸ್ಥಳೀಯರು ಮತ್ತು ಇತಿಹಾಸ ಆಸಕ್ತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬಡಿಕೆ, TV9 ಬಳ್ಳಾರಿ.